ಆ ಥರ ತಗೋ. ಸಹೃದಯ ಸಾಮಾನ್ಯ ಮನಸ್ಕರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮಾಂಡವ್ಯ ಕೆಂಪೇಗೌಡ. ನಾನು ನಿಮಗೆ ಈಗ ಸರಳವಾಗಿ ಪೆಪ್ಪರ್ ಚಿಕನ್ ಮಾಡುವುದು ಹೇಗೆ ಎಂಬ ವಿಧಾನವನ್ನು ಸರಳವಾಗಿ ವಿವರಿಸುತ್ತೇನೆ. ಇದು ನನ್ನ ಮೊದಲನೆಯ ಪ್ರಯತ್ನ. ಈ ಅರ್ಪಣೆ ನನ್ನ ಪ್ರೀತಿಯ ಮುಡದಿ ಲತವರಿಗಾಗಿ. ಪ್ರಥಮವಾಗಿ ನಾನು ಈಗ ಅವಶ್ಯಕ್ಕೆ ತಕ್ಕಂತೆ ಒಂದು 350-400 ಗ್ರಾಮು ಇರತಕ್ಕಂಥ ಚಿಕನ್ ನಾನು ತಂದಿರುತ್ತೇನೆ. ಅದರಲ್ಲೂ ಪ್ರಮುಖವಾಗಿ ಗಿಝರ್ಡ್ ಮತ್ತು ಲೆಗ್ ಪೀಸ್ಗಳನ್ನು ನಾನು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಭಾಳ ದಿನಗಳಾದ ಮೇಲೆ ಹೊರಗೆ ಇಬ್ಬರು ದಂಪತಿಗಳು ವಾಯುವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಮಳೆಯ ಸಿಂಚನ ನೆತ್ತಿ ತಣಿವಾಗುವಷ್ಟು, ಕಾವೇರಿ ತಪ್ಪಲಿನಲ್ಲಿ ತುಂಬಿ ಹರಿಯುತ್ತಿರುವ ಕಾವೇರಿಯಷ್ಟು ನಮ್ಮನ್ನು ರಂಜಿಸಲಿಲ್ಲ ಅಂದರೂ ನೆತ್ತಿ ತಣಿವಾಗುವಷ್ಟು ಒಂದು ಮಸಾಲೆದಾರೆ ನಮ್ಮನ್ನು ಈ ಚಿಕನ್ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿತು. ಆದ್ದರಿಂದ ಅವಳ ಬಯಕೆಯಂತೆ ಪೆಪ್ಪರ್ ಚಿಕನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿಕೊಂಡ ಹಿನ್ನೆಲೆಯಲ್ಲಿ ನಾನೀಗ ಮೊದಲು ಎಣ್ಣೆಯನ್ನು ಆಗಲೇ ಹಾಕಿದ್ದೀನಿ. ಎಣ್ಣೆಯನ್ನು ಹಾಕೋದು ಸ್ವಲ್ಪ ದೊಡ್ಡ ಕೈ ಹಾಕಬೇಕು. ಯಾಕೆಂದರೆ ಪೆಪ್ಪರ್ ಚಿಕನ್ನಲ್ಲಿ ಅದನ್ನು ಹಿಡ್ಕೊಳ್ಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಎಣ್ಣೆಯನ್ನು ಬೇಕಾಗ್ತದೆ. ಆಗ ನಾನು ಜಾಸ್ತಿ ಖಾರವನ್ನು ಮುಂದಿಟ್ಕೊಂಡು ಮಾಡ್ತಕ್ಕಂಥ ಇದು ಖಾದ್ಯ, ಇದೊಂದು ತಿನಿಸು. ಅದಕ್ಕೆ ತಕ್ಕಂತೆ ಈಗ ನಾನು ಪೆಪ್ಪರ್ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನು ಕದಡಿದ ನಂತರ ಒಂದು 4-5 ಹಸಿಮೆಣಸಿನಕಾಯಿ ಹೆಸರುಗಳನ್ನ ನಾನು ಹೆಚ್ಕೊಂಡಿರ್ತೀನಿ ನಾನು. ಯಾಕೆಂದರೆ ನಾನು ಮೊದಲು ಹೇಳಿದಂತೆ ಇದು ಸ್ವಲ್ಪ ಖಾರ ಮುಂದಾಗಿರ್ತಕ್ಕಂಥದ್ದು. ಯಾಕೆಂದರೆ ಸ್ವಲ್ಪ ಕ್ಷಣಗಳು ಆದಮೇಲೆ ನಾವು ವಿಜಯಮಲ್ಯ ಪ್ರಾಡಕ್ಟನ್ನು ನಾವು ಯಜ್ಞಕ್ಕೆ ಆಹ್ವಾನಿಸ್ತೇವೆ. ಅದರಿಂದ ಸ್ವಲ್ಪ ಖಾರ ಮುಂದಾಗಿದ್ದರೆ ಕ್ಷೇಮ ಅಂತ ನನ್ನ ವೈಯಕ್ತಿಕ ಆಯ್ಕೆ. ಸ್ವಲ್ಪ ನಿಮಗೆ ಖಾರ ಕಡಿಮೆ ಆಗಬೇಕು ಅಂದರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬೇಕು. ಈಗ ಹೆಚ್ಚಿದ ಈರುಳ್ಳಿ, 1.5 ಈರುಳ್ಳಿ, ಒಂದು 4-5 ಹಸಿಮೆಣಸಿನಕಾಯಿ, ಜವಾರಿ ತಳಿ, ಇದು ಫಾರಮ್ದಲ್ಲ, ಸೊ ಖಾರ ಜಾಸ್ತಿ ಇರ್ತದೆ. ಇವುಗಳನ್ನು ನಾನು ಆ ಎಣ್ಣೆಯಲ್ಲಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಜೊತೆ ಕರಿತಾ ಇದ್ದೀನಿ. ಇದರಲ್ಲಿ ಹಸಿಯಾಗಿರ್ತಕ್ಕಂಥ ವಾಸನೆ ಎಲ್ಲ ಹೋಗುವವರೆಗೂ ಈರುಳ್ಳಿ ಸುಳುಗಳು ಒಂದಷ್ಟು ಕೆಂಪು ಬಿಡುವಕ್ಕೆ ಅಥವಾ ಮಂಕಾಗುವಷ್ಟು ನಾನು ಎಣ್ಣೆಯನ್ನು ಇಲ್ಲಿ ಕರಿತಾ ಹೋಗ್ತೇನೆ ನಾನು. ಇದರಲ್ಲಿ ನಾನು ಹೈ ಫ್ಲೇಮ್ ಇಟ್ಕೊಳ್ಳಲ್ಲ, ಸಿಮ್ಗಿಂತ ಸ್ವಲ್ಪ ಮಧ್ಯಮ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಿತೀನಿ. ಯಾಕೆಂದರೆ ಹದವಾಗಿ ಬೇಯಬೇಕು. ತಕ್ಷಣವಾಗಿ ತೀಕ್ಷ್ಣವಾಗಿ ಬೇಯಿದ್ರೆ ಅದು ರಸವನ್ನು, ಖಾದ್ಯ ರುಚಿಯನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಂಡಂಗಾಗುತ್ತೆ. ಸೊ ವೀಕ್ಷಕರೇ, ಇದನ್ನು ನೀವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಂಥ ಸಂದರ್ಭದಲ್ಲಿ ಪೆಪ್ಪರ್ ಚಿಕನ್ನ ಇದು ಮಾಡಿ. ಆದರೆ ಬಿಸಿ ನೋಡು ರಾಯಚೂರು ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು, ಯಾಕೆಂದರೆ ಮಲಬದ್ಧತೆ ಅಥವಾ ಇನ್ನಿತರ ಕಾರಣಗಳಿಂದ. ಆದರೆ ಚಳಿಗಾಲದಲ್ಲಿ ಮತ್ತು ಈ ಥರ ಮಳೆಗಾಲದಲ್ಲಿ ಇವತ್ತು ಅದೇನೋ ಮಳೆಯ ಸಿಂಚನ ನಮ್ಮನ್ನು ಭಾಳ ಪ್ರಭಾವೀಕರಿಸಿ ಪ್ರಚೋದನೆ ಮಾಡಿ ನಾಲಿಗೆಗೆ ಒಂದು ಸ್ವಲ್ಪ ರುಚಿಯನ್ನು ಸಿಗಲಿ ಅಂತೇಳಿ ಪ್ರೇರೇಪಣೆ ಹಿನ್ನೆಲೆ ನಾನು ಇದನ್ನು ಮಾಡ್ತಾಯಿದ್ದೇನೆ. ಈಗ ಇದ್ರ ಜೊತೆಗೆ ಈಗ ನೀವು ತಿಳ್ಕೊಂಡಿಗಾಗೆ ಈಗ ಭಾಳ ಕರೀತಾ ಇದ್ದೀನಿ. ಅವೆಲ್ಲ ಈಗ ನೀವು ಗಮನಿಸಿರೋ ಮಟ್ಟಿಗೆ ಈಗಾಗಲೇ ಸ್ವಲ್ಪ ಈರುಳ್ಳಿ ಕೆಂಪು ಆಗಿದೆ. ಈ ಕೆಂಪಾಗಿರ್ತಕ್ಕಂಥ ಈರುಳ್ಳಿ ಅಂತಂದ್ರೆ ಅದರ ವಾಸನೆ, ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋದ ಮೇಲೆ ಸ್ವಲ್ಪ ಸಾಕಷ್ಟು ಮಟ್ಟಿಗೆ ಕರೆದ ಮೇಲೆ ನಾನು ಒಂದು 6 ಬೆಳ್ಳುಳ್ಳಿಯನ್ನು ಅರ್ಧ ಹೆಚ್ಚಿ ಹೆಸರುಗಳನ್ನು ಮಾಡಿ ಆ ಬೆಳ್ಳುಳ್ಳಿನ ಈಗ ಅದೇ ಜೊತೆಗೆ ಕರಿತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಹೊತ್ತು ತಿರುಗಲಿಕ್ಕೆ ಬಿಟ್ಟು ಒಂದು ಎಣ್ಣೆ ಮಿಶ್ರಿತ ಗಾರ್ಲಿಕ್ ಜಿಂಜರ್ ಪೇಸ್ಟ್ನಲ್ಲಿ ಅವು ಮಿಳಿತ ಆಗಬೇಕು. ಸಾಕಷ್ಟು ಸಮಯಾವಕಾಶನ ಕೊಡಬೇಕು. ಇದು ನಾಟಿ ಕೋಳಿ ಇಲ್ಲ ಅಂತಂದರೆ ಬಾಯ್ಲರ್ ಕೋಳಿ ತೀಕ್ಷ್ಣವಾಗಿ ಮಾಡ್ಬೋದು, ಬೇಗ ಮಾಡ್ಬೋದು. ಒಂದು ಅಡ್ವಾಂಟೇಜು. ಅಂದಾಕ್ಷಣಕ್ಕೆ ಅತಿ ಆತುರ ತೋರಿಸಿದರೆ ನಾವು ರುಚಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸೊ ಸಮಾಧಾನವಾಗಿ, ತಾಳ್ಮೆಯಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಸಮಯವನ್ನು ಕೊಡಬೇಕಾಗ್ತದೆ. ಸೊ ಅಪರೂಪಕ್ಕೆ ನಾವು ನಾನ್ ವೆಜ್ಜನ್ನು ತಿನ್ನಬೇಕು, ಅದನ್ನು ರುಟೀನಾಗಿ ತಿನ್ನುವಂಥ ಒಂದು ಹವ್ಯಾಸವನ್ನು ನಾವು ಮಾಡ್ಕೊಳ್ಬೇಕು.
ಯಾವತ್ತೂ ಶಾಕಾಹಾರಿನೇ ನಮ್ಮನ್ನು ದೇಹದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುತ್ತೆ. ಮಾಂಸಾಹಾರಿ ರುಚಿ ಕೊಡ್ಬೋದು, ಆದರೆ ಅದು ನಮ್ಮ ಚೇತನವನ್ನು ಮಂಕು ಮಾಡಿಸುತ್ತೆ, ಲವಲವಿಕೆಯನ್ನು ಕುಂಠಿತಗೊಳಿಸುತ್ತೆ. ಪ್ರೋಟೀನು ಶಾಕಾಹಾರಿಯಲ್ಲಿ ಇರುತ್ತೆ, ಕೆಲವರು ಅಂತಾರೆ ಮಾಂಸಾಹಾರಿಯಲ್ಲಿ ಅಷ್ಟೇ ಪ್ರೋಟೀನ್ ಅಂತ. ಅದು ತಪ್ಪು ತಿಳುವಳಿಕೆ. ಆನೆ ಶಾಕಾಹಾರಿ, ಸಾಕಷ್ಟು ಬಲಿಷ್ಠವಾದ ಪ್ರಾಣಿನೇ ಅದು. ಎಂಥ ಬೃಹತ್ತಾಕಾರದ ಮರಗಳನ್ನೇ ಧರೆಗೊಳಿಸ್ಬಿಡುತ್ತಾರೆ. ಸೊ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ನಿಮಗೆ ಪೀಠಿಗೆ ಕೊಡ್ತಾ ಸಾಕಷ್ಟು ಕರೆದ ಆದಮೇಲೆ ನಾನೀಗ ಚೆನ್ನಾಗಿ ತೊಳೆದಿಟ್ಟು ಮೊದಲೇ ಅರಿಶಿಣದಲ್ಲಿ ನಾನು ಸಿಂಪಡಿಸಿದ ಗಿಝರ್ಡನ್ನು, ಚಿಕನ್ ಗಿಝರ್ಡ್ ಮತ್ತು ಒಂದು 4 ಪೀಸ್ಗಳನ್ನು ಈಗ ಬೇಕಾಗ್ತಾಯಿದ್ದೇನೆ. ಇವುಗಳನ್ನು ಚೆನ್ನಾಗಿ ಕದಡಿ ಚೆನ್ನಾಗಿ ತಿರುವಿದ್ದೀನಿ. ಅದರಿಂದ ಇದರದ್ದು ಗಮನ ಮತ್ತು ಮಜಲು ಎರಡೂ ಈ ಮಾಂಸದ ಜೊತೆಗೆ ಮಿಳಿತ ಆಗಬೇಕು. ಇದರಲ್ಲಿ ಪ್ರಮುಖವಾಗಿ ಕೆಲವರು ತಕ್ಷಣ ಉಪ್ಪಿನ ಪುಡಿಯನ್ನು ಹಾಕ್ತಾರೆ. ಅದು ನನಗೆ ಆ ಒಂದು ಪದ್ಧತಿಯಲ್ಲಿ ಸಹಮತ ಇರೋದಿಲ್ಲ. ಮಾಂಸಖಂಡಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರಿನ ಅಂಶ ಅಲ್ಲ, ಒಂದು ಕನಿಷ್ಠ ಶಾಖ ಪ್ರಮಾಣದಲ್ಲಿ ಹೊರಗಡೆ ಬರುತ್ತೆ. ಆ ಮಾಂಸಖಂಡಗಳು ಚೆನ್ನಾಗಿ ಬೆಂದ ನಂತರ, ಚೆನ್ನಾಗಿ ಬೆಂದು ಸ್ವಲ್ಪ ಅವು ಬಿಟ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಂಥ ನೀವು ಒಂದು ಉಪ್ಪನ್ನು ನೀವು ಹಾಕಿದರೆ ಮಾಂಸಖಂಡಗಳ ಒಳಗಡೆ ಶೇಖರಣೆ ಆಗಿರ್ತಕ್ಕಂಥ ಅನಗತ್ಯ ದ್ರವ್ಯ ಪದಾರ್ಥವೆಲ್ಲ ಹೊರಗಡೆ ಬರುತ್ತೆ. ಆಗ ನಾವು ಹಾಕ್ತಕ್ಕಂಥ ನಂತರ ಉಪಯೋಗ ಮಾಡ್ತಕ್ಕಂಥ ಮಸಾಲೆ ಚೆನ್ನಾಗಿ ಮಿಳಿತ ಆಗುತ್ತೆ. ಈಗ ನೀವು ತಿಳ್ಕೊಂಡಿರೋ ಹಾಗೆ ಒಂದೇ ಮಾಡ್ಯುಲರ್ ಕಿಚನ್ ಅಲ್ಲ, ಇದು ಟಿಪಿಕಲ್ ಕ್ವಾರ್ಟರ್ಸ್ ಕಿಚನ್ ಆಗಿರೋದ್ರಿಂದ ನಮ್ಮ ಕ್ವಾರ್ಟರ್ಸ್ನಲ್ಲಿ ಇರ್ತಕ್ಕಂಥ ಸ್ಥಳಾವಕಾಶದಲ್ಲೇ ಲಭ್ಯ ಇರ್ತಕ್ಕಂಥ ಸ್ಥಳದಲ್ಲೇ ಟು ಮಾಡ್ಯುಲೇಟ್ ಅವರ್ ಸೆಲ್ಫ್ ಅಷ್ಟೇ. ನಂತರ ಈಗ ನಾನು ನಿಮಗೆ ಕಾಣುವಂಗೆ ಅಗತ್ಯಕ್ಕೆ ತಕ್ಕಂತೆ, ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಯಾವ ಕಂಪ್ನಿದು ಅಂತ ಕೇಳಲಿಕ್ಕೆ ಹೋಗ್ಬಿಡಿ. ಮೊದಲಾದರೆ ನಾವು ಕಲ್ಲು ಪಾಕತ್ತಿದ್ದು ನಮ್ಮೂರಲ್ಲಿ, ಈಗ ಪುಡಿ ಉಪ್ಪು ತಗೊಳ್ತಕ್ಕಂಥ ಅನಿವಾರ್ಯತೆ ನಾವೇ ಬಂದ್ಬಿಟ್ಟಿದ್ದೇವೆ. ಇರಲಿ, ಈಗ ನಾನು ಉಪ್ಪಿನ ಹಾಕಿದ ಮೇಲೆ ಒಂದು ನಿರ್ದಿಷ್ಟ ಪ್ರಮಾಣದ ಶಾಖದಲ್ಲಿ ನಿರ್ದಿಷ್ಟದವರಿಗೆ ಅದು ನೀರು ಬಿಟ್ಕೊಂಡು ಸುಂಡುವರೆಗೂ ಅದೇ ಪ್ರಮಾಣದಲ್ಲಿ ನಾನು ಶಾಖವನ್ನು ಇಟ್ಟಿರ್ತೇನೆ. ಬನ್ನಿ, ಅಲ್ಲಿವರೆಗೂ ನಿಮಗೆ ಒಂದು ಒಳ್ಳೆ ಜಾನಪದ ಸೊಗಡಿನ. ಬೆಳಗಾಗ ನಾನೆದ್ದು ಯಾರ ನೆನೆಯಾನೆ, ಎಳ್ಳು ಜೀರಿಗೆ ಬೆಳೆವಂತ, ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾನ ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಎಲ್ಲವ್ವ ಮಾತಾಯಿ ಚೆಲ್ಲವ್ವರಾಗಿಯ, ಜಲ್ಲ ಜಲ್ಲನೆ ಉದುರವ್ವ, ಜಲ್ಲ ಜಲ್ಲನೆ ಉದುರವ್ವನ ನಿನಗೆ ಬೆಲ್ಲಾದರತಿಯ ಬೆಳಗೇನ, ಬೆಲ್ಲಾದರತಿಯ ಬೆಳಗೇನ. ಎಲ್ಲ ಕೊಟ್ಟವಳಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಬನ್ನಿ ವೀಕ್ಷಕರೇ, ಈ ಸಮಯಾವಕಾಶದಲ್ಲಿ ಸಾಕಷ್ಟು ನೀರು ಸುಂಡಿರುತ್ತೆ. ಅದನ್ನು ನೋಡಿ ನೀರು ಸುಂಡಿದರೆ ನಾವು ಮುಂದುವರಿಸೋಣ. ಸಾಕಷ್ಟು ಸಮಯವನ್ನು ಈಗ ಆ ನೀರಿನ ಅಂಶ
ಅಥವಾ ದ್ರವ್ಯಾಂಶವನ್ನು ಸುಂಡಲು ಅವಕಾಶ ಕೊಟ್ಟಿದ್ದೇವೆ. ನೀವು ಕೇಳ್ಬೋದು ಒಂದು ಅಂದಾಜು ಎಷ್ಟು ನಿಮಿಷ ಬೇಕಾಗ್ಬೋದು ಅಂತೇಳಿ. ನಾವು ಅವಸರ ಮಾಡ್ದೇ ಕನಿಷ್ಠ ಒಂದು 20-25 ನಿಮಿಷ ಒಂದು ಮಿಡ್ ಫ್ಲೇಮಿಂದ ಮಧ್ಯಮ ಶಾಖದಲ್ಲಿ ನಾವೇನೋ ಮೇಂಟೈನ್ ಮಾಡಿದರೆ ಒಂದು 20-25 ನಿಮಿಷ, ಕನಿಷ್ಠ 80% ನೀರಿನ ಅಂಶ ಅದು ಹಾವಿ ಆದರೆ ಇನ್ನು 20 ನಿಮಿಷ ಉಳಿದಲ್ಲಿ ನಾನೀಗ ನೆಕ್ಸ್ಟ್ ಮುಂದೆ ಆಗ್ತಕ್ಕಂಥದ್ದು ಕೇವಲ ಒಂದೇ ಒಂದು ಚಮಚ ಮತ್ತು 1.5 ಚಮಚ ಸೋಯಾ ಸಾಸು. ಇದು ಒಂದು ಸ್ವಲ್ಪ ಹುಳಿ ಆ ಟಿಂಜು ನಾಲ್ಗೆ ತುದಿಗೆ ಸಿಗಲಿ ಅಂತಷ್ಟೇ. ಮತ್ತು ಆಗ್ತಕ್ಕಂಥ ಪೆಪ್ಪರ್ ಪೌಡರ್ ಚೆನ್ನಾಗಿ ಸಾಂದ್ರತೆಯಿಂದ ಅಂಟಿಕೊಳ್ಳಿ. ಯಾಕಂದರೆ ನಾವು ಇದರಲ್ಲಿ ಯಾವುದೇ ಮ್ಯಾರಿನೇಟ್ ಮಾಡೋದಿಲ್ಲ, ಕಾರ್ನ್ಫ್ಲೇಕ್ಸ್ ಯೂಸ್ ಮಾಡೋದಿಲ್ಲ. ಸೊ ಈ ಕಾರಣದಿಂದ ನಾವು ಗರಿಷ್ಠ ಪ್ರಮಾಣದಲ್ಲಿ ಅದು ಅಂಟಿಕೊಳ್ಳಿ ಅಂತೇಳಿ ನಮಗೆ ಖಾರಕ್ಕೆ ತಕ್ಕಂತೆ ಅಗತ್ಯಕ್ಕೆ ತಕ್ಕಂತೆ ಸ್ಪೈಸಿಯಾಗಿ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಪೆಪ್ಪರ್ ಪೌಡರ್ನ ಹಾಕಿದ ನಂತರ ಹೆಚ್ಚು ಕಾಲ ವಿಳಂಬ ಮಾಡಿದ್ದೇನೆ. ಯಾಕಂದರೆ ಆಗಲೇ ಮಾಂಸ ಅಗತ್ಯ ಮಟ್ಟದಲ್ಲಿ ಬೆಳೆದಿರುತ್ತೆ. ಈಗ ನಾವು ಬೇಕಾಗಿರೋದು ಈ ಮಾಂಸದಲ್ಲಿ ಈ ಮಸಾಲೆ ಮಿಳಿತ ಆಗಬೇಕು, ಬೆರಿಬೇಕು. ಸೊ ಅದಕ್ಕೆ ತಕ್ಕಂತೆ ಈಗ ಸೋಯಾ ಸಾಸ್ನ ಸಹಾಯದಿಂದ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು ಅಂತ ಕಾಣುತ್ತೆ. ಅದು ನಂತರ ನಿಂಬೆ ಹುಳಿಯನ್ನು ಹಿಂಡಿ ಇನ್ನೊಂದು ಸಲ ತಿರುವಿ ಬಹಳ ಅದ್ಭುತವಾದ ವಾಸನೆ, ಸುರುಚಿ ವಾಸನೆ, ಬಾಯಿ ನೀರೂರಿಸುವ ವಾಸನೆ, ರುಚಿ ಗಮನ ಬರ್ತಾ ಇದೆ. ಇದನ್ನು ನಾನು ಒಂದೇ ಒಂದು ಕೂಗು ಮತ್ತು 2 ಕೂಗಿನವರೆಗೆ ಕುಕ್ಕರ್ನಲ್ಲಿ ಬೇಯಿಸ್ತೀನಿ. ಅಲ್ಲಿವರೆಗೆ ನಿಮಗೆ ಒಂದು ಒಳ್ಳೆಯ ಕಾವ್ಯಧಾರೆಯನ್ನು ಹೇಳ್ತೇನೆ, ಬನ್ನಿ. ಈಗ ಚಿಕನ್ನು ಬೇಯಕ್ಕಿಟ್ಟಿದ್ದೇನೆ. ಆ ಮದುವೆಯಲ್ಲಿ ಬೇಯುವವರೆಗೂ ನಿಮಗೆ ಒಂದು ರನ್ನನ ಗದಯುದ್ಧದ ಪ್ರಥಮ ಶ್ವಾಸನ ದ್ರೌಪದಿಯ ಪ್ರವೇಶದ ಒಂದು ಕಂದವನ್ನು ಆಡಲಿಕ್ಕೆ ಬಯಸ್ತೇನೆ. ಪ್ರೇರಣೆ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ, ಅದ್ಭುತ ವರ, ನಮ್ಮ ಕನ್ನಡನಾಡಿಗೆ ವರ ಗಮಕ ಕಲಾವಿದರವರು, ಅತ್ಯುತ್ತಮ ಶಾರೀರ, ಅಗಮ್ಯ ಚೇತನ ಇರತಕ್ಕಂಥ ಚೇತನವರು. ಅವರ ಪ್ರೇರಣೆಯಿಂದ ಈ ಒಂದು ಹಾಡು. ಸಮವಾಯಿತ ಸಮದನೋ ಸಂಧಿ ಮಾಡಿ ಯಮಸೂನುಪೇ ವನವಾಸವೇದ ಶರಣೋ ಶರಣು ನಿಮಗೆ ಯಮಗೆಂದು ಅಗ್ನಿಮುಖದಿಂ ಪುಟ್ಟಿದುದರಿಂದಲೇ ಶರಣು 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 ಅಗ್ನಿಮುಖಂ ಶರಣು. ಯಾಜ್ಞಸೇನೆ ಭೀಮಸೇನನ್ನು ಪ್ರಚೋದಿಸ್ತಕ್ಕಂಥ, ಯುದ್ಧಕ್ಕೆ ಪ್ರಚೋದನೆ ಮಾಡ್ತಕ್ಕಂಥದ್ದು, ಸಂಧಿಯನ್ನು ವಿರೋಧಿಸಿ ಅನ್ನತಕ್ಕಂಥ ಉರಿದುಂಬಿಸುವ ಮಾತನ್ನು ಯಾಜ್ಞಸೇನೆ, ಪಾಂಚಾಲಿ, ದ್ರೌಪದಿ ನುಡಿಯುವ ಮಾತು ರನ್ನನ ಒಂದು ಅದಮ್ಯ ಚೇತನದ ಲೇಖನಿಯಲ್ಲಿ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತೆ. ಧನ್ಯವಾದಗಳು. ಬನ್ನಿ, ಚಿಕನ್ ಬೇಯ್ದಿರುತ್ತೆ, ಸವಿಯೋಣ.
ಪೆಪ್ಪರ್ ಚಿಕನ್ ರೆಡಿ. ಎಂಜಾಯ್.